ಸಿದ್ದರಾಮಯ್ಯನವರು ನಮ್ಮ ಪಕ್ಷಕ್ಕೆ ಬರಬೇಕಾದ್ರೆ ನಮ್ಮ ಸಾಹೇಬ್ರ ಕಾರಣ. ಸಿದ್ದರಾಮಯ್ಯ ಸಾಹೇಬ್ರಿಗೆ ಎಲೆಕ್ಷನ್ ಮಾಡಿದ್ದೀವಿ ಇಲ್ವಾಲ ಹೋಬಳಿನಲ್ಲಿ. ದಯಮಾಡಿ ಒಂದು ಟರ್ಮ್ 5 ವರ್ಷ ಆಗಿದ್ದಾರೆ, ಈಗೂ ತ್ಯಾಗ ಮಾಡಿದ್ರು, 2 ವರ್ಷ ಬಿಟ್ಟು ಕೊಟ್ಟಿದ್ದಾರೆ. ಇನ್ನು 2.5 ವರ್ಷ ಏನಾದರೂ ಬಿಡಬೇಕಲ್ಲ ಸಿದ್ದರಾಮಯ್ಯ ಸಾಹೇಬರು. ಮೇಡಮ್, ಡಿ ಕೆ ಶಿವಕುಮಾರ್ ಅಂತ ಮನುಷ್ಯ ಯಾರೂ ಇಲ್ಲ. ಯಾಕಂತ ಹೇಳಿದ್ರೆ ಪಕ್ಷಕ್ಕೋಸ್ಕರ ಹಗಲು ರಾತ್ರಿ ಮಳೆ ಬರಲಿ ಬಿಸಿಲು ಬರಲಿ ಗಾಳಿ ಬರಲಿ ಯಾವುದಕ್ಕೂ ಎದುರದೆ ಅವರು ಕೆಲಸ ಮಾಡಿದ್ದಾರೆ. ಅವ್ರು ಪ್ರತಿಫಲಗಳು ಕೇಳ್ತಾರೆ, ಆದರೆ ಕೊಟ್ಟೆ ಕೊಡ್ತಾರೆ, ಕೊಡಲ್ಲ ಅಂತ ಅಲ್ಲ. ಸ್ವಲ್ಪ ಕಾಳ ಅವಕಾಶ ಇದೆ, ಕೊಟ್ಟೆ ಕೊಡ್ತಾರೆ. ಈ ನಮ್ಮ ಸಾಹೇಬರಿಗೆ ಸರಿ ಡಿ ಕೆ ಶಿವಕುಮಾರ್ ಅವರಿಗೆ CM ಮಾಡೇ ಮಾಡ್ತಾರೆ. ನವೆಂಬರ್ 26ಕ್ಕೆ ಒಳ್ಳೆ ಮುಹೂರ್ತ ಇದೆ, ಅವತ್ತು CM ಆಗಬೇಕು ಅನ್ನೋ ಲೆಕ್ಕಾಚಾರ ಕೂಡ ಅಂತೆ. ನವೆಂಬರ್ 26 ಸ್ವಲ್ಪ ಅರ್ಜೆಂಟ್ ಆಗಲಿಲ್ವಾ ಅಂತ? ಮೇಡಮ್, ಡಿ ಕೆ ಶಿವಕುಮಾರ್ ಅಷ್ಟು ತಾಳ್ಮೆ ಕಾದಿರೋದು ಇನ್ನೊಬ್ಬರಿಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, 2007ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಾರ್ಟಿಗೆ ಸೇರ್ಕೋತಾರೆ. ಅದ್ರ ಹಿಂದೆನೂ ಕಾಂಗ್ರೆಸ್ ಇತ್ತು. 1985ರಲ್ಲಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ MLA ಆದಾಗಲೂ ಕೂಡ ಜನತಾ ಪರಿವಾರ ಕಟ್ಕೊಂಡು ಇವತ್ತೇನು ಸಿದ್ದರಾಮಯ್ಯನವರು ಮಾತಾಡ್ತಿದ್ದಾರೋ, ನೀವು ಕರ್ನಾಟಕ ರಾಜ್ಯ ಜನತೆ ಯೋಚನೆ ಮಾಡಬೇಕಾದಿಷ್ಟೇ. ಮೂಲ ಕಾಂಗ್ರೆಸ್ಸಿಗ ಅಂತ ಏನು ಶಿವಕುಮಾರ್ ಒಬ್ಬರೇ ಅಲ್ಲ, ರಾಮಲಿಂಗಾರೆಡ್ಡಿ ಸಾಹೇಬರಿದ್ದಾರೆ, ಪರಮೇಶ್ವರ್ ಸಾಹೇಬರಿದ್ದಾರೆ, ಡಿ ಕೆ ಶಿವಕುಮಾರ್ ಸಾಹೇಬರಿದ್ದಾರೆ. ಇವರೆಲ್ಲರೂ ಕೂಡ ತನ್ನ ಅಧಿಕಾರದ ತ್ಯಾಗ ಮಾಡಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ವಿರೋಧ ಪಕ್ಷದ ನಾಯಕ ಆಗಬೇಕು ಅನ್ನೋ ಹುಚ್ಚಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ರಾಜ್ಯಕ್ಕೆ ಕಳಿಸಿದ್ರಲ್ಲ, ಕೇಂದ್ರಕ್ಕೆ ಕಳಿಸಿದ್ರು. ಆಗಲೂ ಕೂಡ ಪಕ್ಷದ ಯಾವುದೇ ಹಿರಿಯ ನಾಯಕರುಗಳು ಪಕ್ಷ ವಿರೋಧಿ ಆಡಲಿಲ್ಲ.